ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ವರ್ಷ. ಇವತ್ತು ಸ್ವಲ್ಪ ಡೈಲಿ ವ್ಲಾಗ್ ಮಾಡೋಣ ಅಂತ ಭಾನುವಾರ ಊರಿಗೆ ಬಂದಿದ್ವಲ್ಲ, ಅದಕ್ಕೆ ಡೈಲಿ ವ್ಲಾಗ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಈ ಡ್ರೆಸ್ ಬಂದುಬಿಟ್ಟು ನಾನೇ ಸ್ಟಿಚ್ ಮಾಡಿರೋ ಅಂಥದ್ದು. ತುಂಬ ಸೂಪರಾಗಿದೆ, ಗೌನ್ ಥರ ಅಂಬ್ರೆಲಾ ಟೈಪ್ ಡ್ರೆಸ್ಸು, ತುಂಬ ಸಖತ್ತಾಗಿದೆ. ಮತ್ತು ಸ್ವಲ್ಪ ವಾರ ಮಾಡೋದಿತ್ತು, ಅಂದರೆ ಪೂಜೆ ಎಲ್ಲ ಮಾಡೋದಿತ್ತು. ಏಕೆ ಅಂದರೆ ನಾವು ದೇವ್ರು ಮಾಡಬೇಕಾದ್ರೆ ಅಲ್ಲಿ ಹೋಗಿ ದೇವಸ್ಥಾನದಲ್ಲಿ ಕೋಳಿ ಅದನ್ನೆಲ್ಲ ದೇವರಿಗೆ ಪೂಜೆ ಮಾಡಿಬಿಟ್ಟು ತೊಗೊಂಬಂದು ಮನೇಲಿ ಸಾಂಬಾರು ಮಾಡಿ ಊಟ ಮಾಡಬೇಕು. ಮತ್ತು ಒಂದು 4-5 ಜನಕ್ಕೆ ಅಡುಗೆ ಮಾಡಿ ಹಾಕಬೇಕಾಗಿತ್ತು. ಅದಕ್ಕೆ ಮಾಡಬೇಕಿತ್ತು, ಅದಕ್ಕೋಸ್ಕರ ಅಂತ ಅಡುಗೆನ ಮಾಡ್ತಾಯಿದ್ದೆ. ಕರೆಂಟ್ ಇರಲಿಲ್ಲ, ಅದಕ್ಕೋಸ್ಕರ ನಾನು ಕಲ್ಲಲ್ಲೇ ರುಬ್ಬಿದ್ದೆ ಖಾರನ. ತುಂಬ ರುಚಿಯಾಗಿತ್ತು ಸಾಂಬಾರಂತೂ ಕಲ್ಲಲ್ಲಿ ರುಬ್ಬಿರೋದು. ಆ ಕಡೆ ಚಿಕನ್ನ ಬೇಯೋದಕ್ಕೆ ಕೂಗ್ಸೋದಕ್ಕೆ ಇಟ್ಟಿದ್ದೆ, ಒಂದು 4-5 ವಿಷಲ್ ಬರಲಿ ಅಂದ್ಬಿಟ್ಟು. ಮತ್ತು ಇಲ್ಲಿ ಮುದ್ದೆನ ಮಾಡಿಟ್ಟಿದ್ದೆ, ಅವ್ರಿಗೆಲ್ಲ ಮುದ್ದೆ ಬೇಕಲ್ಲ ಅದಕ್ಕೋಸ್ಕರ. ಮತ್ತು ಇದನ್ನು ಮೊಟ್ಟೆ ಮತ್ತು ಅದು ಈಲಿ ಎಲ್ಲ ಇರುತ್ತಲ್ಲ ಅದನ್ನು ಸಪ್ರೇಟಾಗಿ ಎತ್ತಿಟ್ಟಿದ್ದೆ. ಆಮೇಲೆ ನಾನು ಖಾರ ಹಾಕಿದ್ಮೇಲೆ ಇನ್ನೊಂದು ಸ್ವಲ್ಪ ಬೆಂದಾದ್ಮೇಲೆ ಅದನ್ನ ಹಾಕಬೇಕು, ಇಲ್ಲಾಂದರೆ ಅದನ್ನು ಮೊಟ್ಟೆ ಎಲ್ಲ ಬಿಟ್ಕೊಂಬಿಟ್ಟು ಸಾರು ಒಳಗಡೆ ಮಿಕ್ಸ್ ಆಗಬೇಕು. ಅದಕ್ಕೋಸ್ಕರ ಲಾಸ್ಟಲ್ಲಿ ಮತ್ತು ಅದನ್ನು ಬೇಯಿಸಿದ ತಕ್ಷಣ ಅದು ಪಕ್ಕದಲ್ಲಿ ಎತ್ತಿಡಬೇಕು. ನೋಡಿ, ಇವಾಗ ಸಾರೆಲ್ಲ ಆಗಿದೆ, ಅದು ಕುದೀತಾ ಇತ್ತು. ಇವಾಗ ತೋರ್ಸೋಣ ಅಂತ. ಮತ್ತು ಚೂರಿ ಎಲ್ಲ ಹೆಚ್ಚೋದಿತ್ತಲ್ಲ ಅದನ್ನೆಲ್ಲ ಹೆಚ್ಚೋಣ ಅಂತ ಇಟ್ಟಿದ್ದೆ. ಪಕ್ಕದಲ್ಲೇ ಹಾಲನ್ನ ಕಾಯೋದಕ್ಕೆ ಇಟ್ಟಿದ್ದೆ, ಮತ್ತು ಮೊಸರು ಮಾಡೋದಕ್ಕೆ ಅಂತ. ಆಮೇಲೆ ಒಂದು 4-5 ಲಡ್ಡು ತಂದಿದ್ದರು ನಮ್ಮ ಮನೆಯಲ್ಲಿ, ಸ್ವೀಟ್ಸು ತುಂಬ ಚೆನ್ನಾಗಿತ್ತು. ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನನಗಂತೂ ಲಡ್ಡು ಅಂದರೆ ತುಂಬ ಇಷ್ಟ. ಮತ್ತು ಸ್ವಲ್ಪ ಹೂವೆಲ್ಲ ಕಿತ್ಕೊಂಡು, ಮಳೆ ಅಂತೂ ಬಿಟ್ಟೇ ಇಲ್ಲ, ಬೆಳಗ್ಗೆಯಿಂದ ಹನಿತಾನೇ ಇತ್ತು, ಬಿಟ್ಟೇ ಇರಲಿಲ್ಲ. ಸೊ ಅದಕ್ಕೋಸ್ಕರ ಹೂವನ್ನ ಮೊಗ್ಗನ್ನ ಮಧ್ಯಾಹ್ನನೇ ಕಿತ್ತಿಟ್ಕೊಂಡು ಸ್ವಲ್ಪ ನೆನ್ನೆದು ಇವತ್ತಿಂದ 2 ಸೇರಿಸಿ ಕಟ್ಟಿಟ್ಟಿದ್ದೀನಿ. ಕನಕಾಂಬ್ರ ಮಾತ್ರ ಇಷ್ಟೇ ಸಿಕ್ಕಿದ್ದು. ನಾನು ಹುಡುಗರಿಗೆ ಒಂದೊಂದು ಲಡ್ಡು ಕೊಟ್ಟಿದ್ದೆ, ಅದನ್ನು ತಿಂದ್ಕೊಂಡಿದ್ರು. ಅವ್ರ ತಾತ ನಗ ತಗೊಂಬಂದಿದ್ರು. ನೋಡಿ, ಇದು ಮೇಲ್ಗಡೆ ಇದೆಯಲ್ಲ ಅದು ನಗ, ಕೆಳಗಡೆ ಇಲ್ಲಿ ಇದೆಯಲ್ಲ ಇದು ಚುಪ್ ಥರ, ಅದು ಎಗ್ಗುಂಟೆ ಅಂತ. ಅದೆಲ್ಲ ಸ್ಕೂಲಲ್ಲಿ ಹಾಕ್ಬಿಟ್ಟು ಉಳ್ಬೇಕಾದ್ರೆ ತೋರಿಸ್ತೀನಿ ಯಾವಾಗಾದರೂ. ಇವಾಗ ಮಳೆ ಬರ್ತಿತ್ತಲ್ಲ, ನಾವು ಹೋಗೋಕ್ಕಾಗಲಿಲ್ಲ, ಅದಕ್ಕೋಸ್ಕರ ನಾವು ಹೋಗಲಿಲ್ಲ. ಇನ್ನೊಂದು ಸತಿ ಯಾವಾಗಾದರೂ ಹೋಗ್ಬೇಕಾದ್ರೆ ತೋರಿಸ್ತೀನಿ. ಆಗಲೇ ಹೊಲ ಎಲ್ಲ ಚೆಲ್ಬಿಟ್ಟಿದ್ರು ನಾನು ಹೋಗೋಷ್ಟೊತ್ತಿಗೆ, ಸೊ ಆ ವಿಡಿಯೋ ಹಾಕೋಕ್ಕಾಗಲಿಲ್ಲ. ಇನ್ನೊಂದು ಸತಿ ಯಾವಾಗಾದರೂ ಯಾರಿಗಾದ್ರೂ ಹೊಲ ಚೆಲ್ಲಬೇಕಾದ್ರೆ ನಾನು ಆ ವೀಡಿಯೋಸ್ ಎಲ್ಲ ಹಾಕ್ತೀನಿ. ಮುಂದೆ ಯಾವ್ಯಾವ ಥರ ಇರುತ್ತೋ ಅದೆಲ್ಲ ವೀಡಿಯೋಸ್ ಹಾಕ್ತಾಯಿರ್ತೀನಿ. ಮತ್ತು ನಾನು ಗಿಡಗಳೆಲ್ಲ ಮಳೆ ಬೀಳ್ತಿತ್ತಲ್ಲ, ಆ ಗಿಡಗಳೆಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಮ್ಮ ದಾಳಿಂಬೆ ಗಿಡದಲ್ಲಂತೂ ದಾಳಿಂಬೆಕಾಯಿ ರೆಂಬೆಗೊಂದೊಂದು ಕೊಂಬೆಗೊಂದೊಂದು ಬಿಟ್ಬಿಟ್ಟೈತೆ. ತುಂಬ ಸಖತ್ತಾಗಿತ್ತು ನೋಡೋದಕ್ಕೆ. ಆದರೆ ಕಾಯಿ ಮಾತ್ರ ಇದು ತಿನ್ನೋಕ್ಕಾಗೋದಿಲ್ಲ, ಯಾಕೆಂದರೆ ಕಲ್ಲು ಥರ ಕಾಯಿ ಇದು, ಗಟ್ಟಿ, ಅದು ರುಚಿನೂ ಅಷ್ಟಿರೋದಿಲ್ಲ. ಅದಕ್ಕೋಸ್ಕರ ಇದು ಒಂಥರ ದಾಳಿಂಬೆ ಅಂತಾರೆ, ಅದನ್ನು ಹಂಗೆ ಬಿಟ್ಬಿಡ್ತೀವಿ. ಅದು ಬಿಟ್ಟರು ವೇಸ್ಟೇ, ಬಿಡಲಿಲ್ಲ ಅಂದರೆ ವೇಸ್ಟೇ, ನಮಗೇನು ಯೂಸ್ ಇಲ್ಲ. ಮತ್ತು ಅಲ್ಲಿ ಹಸ ಎಲ್ಲ ಕಟ್ಟಿದ್ರಲ್ಲ, ಮಳೆ ಹರಿತಿತ್ತು ಪಾಪ, ಅದಕ್ಕೆ ಮಲ್ಕೊಳ್ಳೋದಕ್ಕೂ ಆಗ್ತಿರ್ಲಿಲ್ಲ. ಅದನ್ನು ಹಾಲು ಕರ್ಕೊಂಡ್ಬಿಟ್ಟು ಬಿಟ್ಟಿದ್ವಲ್ಲ, ಕರಗಳೆಲ್ಲ ಮುದ್ದಾಗಿ ಕಾಣಿಸ್ತಿತ್ತು. ಅದಕ್ಕೆ ನಾನು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡಿ ಹಾಕ್ತಾಯಿದ್ದೆ.